ನಮಸ್ಕಾರ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಏನಿದೆ ಇದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಕಂಟಕ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇರೋದು. ಕಂಟಕ ಆಗುವಂತ ಎಲ್ಲಾ ಸೂಚನೆ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಮೃತ ಸಚಿನ್ ನಿವಾಸಕ್ಕೂ ಕೂಡ ಈಗ ನಿಯೋಗ ಭೇಟಿಯನ್ನ ನೀಡಲಿದೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸಚಿನ್ ಪಾಂಚಾಳ್. ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಪ್ರಕರಣವನ್ನ ಬಹಳ ಗಂಭೀರವಾಗಿ ಬಿಜೆಪಿ ಪರಿಗಣಿಸಿದೆ. ಹೋರಾಟಕ್ಕೂ ಕೂಡ ಈಗ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಇದೆಲ್ಲವೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆಪ್ತ ಸೇರಿ 6 ಮಂದಿಯ ವಿರುದ್ಧ ಈಗ FIR ದಾಖಲಾಗಿದೆ. ಇದು ಪ್ರಿಯಾಂಕ್ ಖರ್ಗೆಗೆ ಮುಳುವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದೀವಿ ಹಿಂದೆ ಕೂಡ ಇಂಥ ಒಂದಷ್ಟು ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯ ಮೇಲೆ ಯಾವಾಗ ಆರೋಪಗಳು ಕೇಳಿ ಬಂತೋ ಆಗ ಈಶ್ವರಪ್ಪ ತಲೆದಂಡ ಆಯ್ತು, ಪಕ್ಷ ಶಿಸ್ತು ಕ್ರಮವನ್ನ ಕೈಗೊಳ್ತು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಗಮನಿಸೋದಾದ್ರೆ ನಾಗೇಂದ್ರ ಅವ್ರ ಮೇಲೆ ಆರೋಪಗಳಾಗಿತ್ತು, ಚೆಲುವರಾಯಸ್ವಾಮಿ ಮೇಲೆ ಆರೋಪಗಳಾಗಿತ್ತು, ಅನೇಕರ ಮೇಲೆ ಆರೋಪಗಳಾದ್ರೂ ಕೂಡ ಅಂತ ಯಾವುದೇ ಕ್ರಮ ಆಗಿಲ್ಲ. ಆದ್ರೆ ಈಗ ತಲೆದಂಡ ಆಗೋದು ಹಾಗಾದ್ರೆ ಫಿಕ್ಸ್ ಏನಾಗಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪಾ. ಅಶ್ವಿನಿ, ಎಲ್ಲೋ ಒಂದು ಕಡೆ ಗುತ್ತಿಗೆದಾರರ ವಿಚಾರವಾಗಿ ಸರ್ಕಾರಕ್ಕೆ ಆಗಾಗ ಈ ರೀತಿಯಾದಂತಹ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾನೆ ಇದೆ. ಇದೀಗ ಪ್ರಿಯಾಂಕ್ ಖರ್ಗೆಗೆ ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿರುವಂತಹದ್ದು. ಯಾಕಂದ್ರೆ ಗುತ್ತಿಗೆದಾರ ನೇರವಾಗಿ ಪ್ರಿಯಾಂಕ್ ಖರ್ಗೆ ಸೇರಿದಂತೆ 5-6 ಜನರ ಹೆಸರನ್ನ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದ್ದು, ಅಂದ್ರೆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿರುವಂತಹದ್ದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಪಟ್ಟನ್ನು ಕೂಡ ಇದೀಗ ಬಿಜೆಪಿ ಮಾಡ್ತಾ ಇದೆ. ಹಿಂದೆ ಈಶ್ವರಪ್ಪನ ವಿಚಾರದಲ್ಲೂ ಕೂಡ ಗುತ್ತಿಗೆದಾರ ಯಾವಾಗ ಹೆಸರನ್ನ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಆಗ ಇದೇ ಕಾಂಗ್ರೆಸ್ ನಾಯಕರುಗಳು ದೊಡ್ಡ ಮಟ್ಟಿನ ಹೋರಾಟವನ್ನ ಸದನದ ಒಳಗೆ ಹೊರಗೆ ಹೋರಾಟವನ್ನ ನಡೆಸಿದ್ರು. ವಿಧಾನಸೌಧದ ಹೊರಭಾಗದಲ್ಲಿ ಕೂತು ಪ್ರತಿಭಟನೆಗಳನ್ನ ಮಾಡೋ ಮೂಲಕ ಈಶ್ವರಪ್ಪರ ಸಚಿವ ಸ್ಥಾನವನ್ನ ಕಿತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಪ್ರತಿಭಟನೆಗಳು ಯಶಸ್ವಿಯಾಗಿತ್ತು, ಅಂದ್ರೆ ಅವರು ತಲೆದಂಡ ಆಗಿತ್ತು. ಅದೇ ರೀತಿಯಲ್ಲಿ ಇದೀಗ ಅಂದ್ರೆ ಅದೇ ಒಂದು ಉದಾಹರಣೆಯನ್ನ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಕೂಡ ರಾಜೀನಾಮೆಯನ್ನ ಕೊಡಬೇಕು. ಹಿಂದೆ ನಮ್ಮ ಪಕ್ಷದಲ್ಲಿ ಈಶ್ವರಪ್ಪ ಅವರು ಈ ರೀತಿಯಾದಂತಹ ವಿಚಾರ ಬಂದಾಗ ಅವರನ್ನು ಕೂಡ ರಾಜೀನಾಮೆ ಕೊಡಿಸಿ ನೈತಿಕತೆಯನ್ನ ಪಕ್ಷ ಮೆರೆದಿತ್ತು. ಹಾಗಾಗಿ ಈಗಲೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದೆ. ಅದರ ಬೆನ್ನಲ್ಲೇ ಇದನ್ನ ರಾಜಕೀಯಗೊಳಿಸಿರುವಂತಹದ್ದಂತೂ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಿದೆ. ಯಾಕಂದ್ರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ವಿಜಯೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಹೋಗ್ತಾ ಇರುವಂತದ್ದು. ಹಾಗಾಗಿ ಈಗ ಆಲ್ರೆಡಿ 5-6 ಜನರ ಮೇಲೆ FIR ಕೂಡ ದಾಖಲಾಗಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ತಿರುವನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಅಶ್ವಿನಿ. ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.